ಆಗ್ಬಿಡ್ತೀವಿ. ನಮ್ಮ ಜೀಪ್ ಬರ್ತಾ ಇದೆ ಅಂದರೆ ನಾವು ಗೊತ್ತಾಗುತ್ತೆ ರಾತ್ರಿ ಯಾವುದೋ ವಾಹನ ಬರ್ತಾ ಇದೆ ಅಂತ. ಸುಮ್ಮನೆ ಫೈರ್ ಮಾಡಿದ್ರೆ ಸಾಕಲ್ಲ. ಇಲ್ಲ ಅದು ಏನು ಮಾಡೋಕ್ಕಾಗಲ್ಲ. ನನಗೆ ಜಗನ್ನಾಥ ಹುತಾತ್ಮತೆಯ ಸೇಡನ್ನು ತೀರಿಸ್ಕೊಳ್ಳಬೇಕು, ಅವನು ಹುತಾತ್ಮ ಅಂತ ನನಗೆ ಹೇಳೋಕ್ಕೆ ಮನಸ್ಸು ಬರಲ್ಲ ಅಂತ ಹೇಳೋರು ಸರ್. ಆಮೇಲೆ ಏನು ಮಾಡಿದ್ರು ಶಕೀಲ್ ಅಹಮದ್ ಅಂದರೆ ಇನ್ಫಾರ್ಮೇಷನ್ನು ಫೇಲ್ಯೂರ್ ಆಗೋಕ್ಕೆ ಶುರು ಆಯಿತು. ಮಾಹಿತಿಗಳೇ ಇಲ್ಲ. ಒಂದು ಮಾಹಿತಿ ಸಿಕ್ತು, ರಾಮಾಪುರ ಅಂತ ಇದೆ, ಅಲ್ಲಿ ರಾಮಾಪುರದ ಹತ್ರ ಯಂಗ್ಸಿಗೆ ಅಲ್ಲೊಬ್ಬ ನಟರಾಜನ್ ಅಂತೇಳಿ ಒಂದು ವೈನ್ ಸ್ಟೋರ್ನ ಮಾಲೀಕ, ಅವನಿಗೆ ಆ ಲಮ್ಸ್ಗೆ ಅಕ್ರಮ ಸಂಬಂಧ ಇದೆ ಅಂತ ಗೊತ್ತಾಯಿತು. ಇಸ್ ಬಗ್ಗೆ ಸ್ವಲ್ಪ ಮಾಹಿತಿ ಸಂಗ್ರಹಿಸ್ತಾ ಹಿಂಗೆ ಯಾರೋ ಒಬ್ಬರು ಇವನಿಗೊಂದು ಮಾಹಿತಿದಾರರು ಕೊಟ್ಟರು. ಸರ್, ಆ ಹೆಂಗ್ಸಿದಾಳಲ್ಲ ವೀರಪ್ಪನ ಗ್ಯಾಂಗ್ಗೆ ಭಾಳ ಹತ್ರ ಇದ್ದಾಳು ಅವಳು ನಿಮ್ಮ ಮಾಹಿತಿಯೆಲ್ಲ ಅಲ್ಲಿ ಕೊಡ್ತಾಳೆ. ಅವಳು ಈ ರಾಮಾಪುರದ ನೋಡಿ ಶಕೀಲ್ ಅಹಮದ್ ಏಕಾಂಗಿಯಾಗಿ ಆ ಮಾಲೀಕನ್ನ ಕಳಿಸ್ತಾರೆ, ಅವನ ಕಾನ್ಫಿಡೆನ್ಸ್ ಗೇನ್ ಮಾಡ್ತಾರೆ, ಮಾಹಿತಿ ಸಂಗ್ರಹಿಸ್ತಾರೆ. ಅವ್ನಿಗೆ ಹೇಳ್ತಾರೆ, ನೀನು ವೀರಪ್ಪನ ಇದಕ್ಕೆ